ಬಿಜೆಪಿ ಪಕ್ಷ ಸೇರ್ತಾರ ಕಾಂಗ್ರೆಸ್ ಪಕ್ಷದ ಚಾಣಕ್ಯ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಿಂದಲೇ ಸ್ಫೋಟಕ ಹೇಳಿಕೆ. ರಾಜಕೀಯ ವಲಯದಲ್ಲಿ ಮುರುಗೇಶ್ ನಿರಾಣಿ ಹೇಳಿಕೆ ಈಗ ಸಂಚಲನ ಮೂಡಿಸಿದೆ. ರಾಜ್ಯ ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿಯಾಗಿರುವಂತಹ ನಾಯಕ ನಿರಾಣಿ ಹೇಳಿದಂತೆ ನಡೆದರೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಹಾಗಾದರೆ ನಿರಾಣಿ ಹೇಳಿದಂತಹ ಸತ್ಯ ಏನು? ಡಿಕೆ ಶಿವಕುಮಾರ್ ಬಿಜೆಪಿ ಸೇರುತ್ತಾರೆ, ಕಾದು ನೋಡಿ. ಇದು ನಿರಾಣಿ ಹೇಳಿದಂತಹ ಮಾತು. ಬಿಜೆಪಿ ಪಕ್ಷ ಸೇರ್ತಾರ ಕಾಂಗ್ರೆಸ್ನ ಚಾಣಾಕ್ಷ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಿಂದಲೇ ಸ್ಫೋಟಕ ಹೇಳಿಕೆ. ರಾಜಕೀಯ ವಲಯದಲ್ಲಿ ಮುರುಗೇಶ್ ನಿರಾಣಿ ಮಾಜಿ ಸಚಿವ ಹೇಳಿಕೆ ಈಗ ಸಂಚಲನ ಮೂಡಿಸಿದೆ. ರಾಜ್ಯ ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿಯಾಗಿರುವಂತಹ ನಾಯಕ, ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಸಮುದಾಯದ ಬಲಾಢ್ಯ ನಾಯಕ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಅತ್ಯಂತ ಅನುಭವಿ ಮತ್ತು ಹಿರಿಯ ನಾಯಕ ಡಿಕೆ ಶಿವಕುಮಾರ್. ಯಾವುದೇ ಸಂದೇಹ ಬೇಡ. ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅಗ್ನಿ ಪರೀಕ್ಷೆಗಳು ಎದುರಾದಾಗ ಕಲ್ಲು ಬಂಡೆಯಂತೆ ನಿಂತುಕೊಂಡು ಸವಾಲನ್ನ ಎದುರಿಸಿದ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಬರ್ತಾರೆ. ಅದು ಸಿಎಂ ವಿರುದ್ಧದ ಆರೋಪಕ್ಕೆ ವಿರೋಧ ಪಕ್ಷದವರು ಮುಗಿಬಿದ್ದ ಸಂದರ್ಭದಲ್ಲೇ ಆಗಿರಲಿ, ಅಥವಾ ರಾಜ್ಯದ ಒಂದು ಸಮುದಾಯದ ವಿರುದ್ಧ ಬಿಜೆಪಿ ನಡೆಸಿದಂತಹ ಷಡ್ಯಂತ್ರದ ಭಾಗವಾಗಿ ಆ ಸಂದರ್ಭದಲ್ಲೂ ಡಿಕೆ ಶಿವಕುಮಾರ್ ಕಲ್ಲು ಬಂಡೆ ನಿಂತ್ಕೊಂಡು ಎದುರಿಸಿದ್ರು. ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ಸಿಗೆ ಕೊಟ್ಟಂತಹ ಕೊಡುಗೆ ಒಂದೆರಡಲ್ಲ, ಅದು ಅಪಾರ. ಅದು ಎಲ್ಲರಿಗೂ ಗೊತ್ತಿರತಕ್ಕಂತಹ ಸತ್ಯ. ಆ ತರಹದ ಒಬ್ಬ ನಾಯಕ, ಆ ತರಹದ ಒಬ್ಬ ಉಪಮುಖ್ಯಮಂತ್ರಿ, ಆ ತರಹದ ಒಬ್ಬ KPCC ಅಧ್ಯಕ್ಷ, ಆ ತರಹದ ಒಬ್ಬ ಕಾಂಗ್ರೆಸ್ನ ಕರ್ನಾಟಕದ ಪಾಲಿಗೆ ಕಾರ್ಯಕರ್ತರೇ ಹೇಳೋದು ಕರ್ನಾಟಕ ಕಾಂಗ್ರೆಸ್ನ ಮಾಣಿಕ್ಯ, ಕನಕಪುರದ ಕುಬೇರ, ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅಂತ. ಆ ತರಹದ ನಾಯಕರೊಬ್ಬರು ಬಿಜೆಪಿಗೆ ಸೇರೋದುಂಟಾ? ಇದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ. ಬಿಜೆಪಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮುರುಗೇಶ್ ನಿರಾಣಿ ಈ ತರಹದೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ರಾಜಕೀಯ ಎನ್ನುವುದು ಗಣಿತ ಅಲ್ಲ, ಕೆಮಿಸ್ಟ್ರಿ ಅಂತ ಹೇಳಿ. ಇಲ್ಲಿ ಯಾರೂ ಕೂಡ ಶಾಶ್ವತ ವೈರಿಗಳು ಅಲ್ಲ, ಯಾರೂ ಮಿತ್ರರೂ ಅಲ್ಲ. ಡಿಕೆ ಶಿವಕುಮಾರ್ ಬಿಜೆಪಿ ಸೇರುತ್ತಾರೆ, ಕಾದು ನೋಡಿ. ಮುರುಗೇಶ್ ನಿರಾಣಿ ಹೇಳಿಕೆ ಇದು. ಮುರುಗೇಶ್ ನಿರಾಣಿ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರು, ಜೊತೆಗೆ ಮಾಜಿ ಸಚಿವರು ಕೂಡ ಹೌದು. ರಾಜಕೀಯ ಅನ್ನೋದು ಮ್ಯಾಥ್ಸ್ ಅಲ್ಲ, ಗಣಿತ ಅಲ್ಲ, ಅದೊಂದು ಕೆಮಿಸ್ಟ್ರಿ. ಮಾರ್ಮಿಕವಾಗಿ ಹೇಳಿರತಕ್ಕಂಥದ್ದು. ಇಲ್ಲಿ ಯಾರು ಕೂಡ ಶಾಶ್ವತ ವೈರಿಗಳು ಅಲ್ಲ, ಮಿತ್ರರು ಅಲ್ಲ. ಇಬ್ಬರು ಬಡದಾಡ್ಕೊತಾ ಇರ್ತಾರೆ ರಾಜಕೀಯದಲ್ಲಿ. ಸಂಜೆ ಆದಾಗ ಟೇಬಲ್ ಹಾಕೊಂಡು ಕೂತಿರ್ತಾರೆ. ಇದು ರಾಜಕೀಯ. ಕಾದು ನೋಡಿ ಎಂದು ಅಡ್ಡಗೋಡೆ ಮೇಲೆ ದೀಪವಿಟ್ಟ ನಿರಾಣಿ, ಮುರುಗೇಶ್ ನಿರಾಣಿ. ರಾಜಕೀಯದಲ್ಲಿ ಯಾವುದೂ ಶಾಶ್ವತವಲ್ಲ ಮುರುಗೇಶ್ ನಿರಾಣಿ. ರಾತ್ರಿ ಕಾಂಗ್ರೆಸ್ನ ನಾಯಕರಾಗಿರ್ತಾರೆ, ಆದರೆ ಸುಪ್ರಭಾತದಲ್ಲಿ ಅವರ ಭುಜದ ಮೇಲೆ ಬೇರೆ ಪಕ್ಷದ ಶಾಲ್ ಬಂದು ಬಿದ್ದಿರುತ್ತೆ. ಇದು ಕೇವಲ ಕರ್ನಾಟಕದ ರಾಜಕೀಯದ ಕಥೆ ಅಲ್ಲ. ಪ್ರಜಾಪ್ರಭುತ್ವ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಇದು ನಡೆಯುತ್ತೆ. ಇಲ್ಲಿ ಯಾರೂ ಕೂಡ ಶಾಶ್ವತ ವೈರಿಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ. DKಶಿ ಬಿಜೆಪಿ ಪಕ್ಷ ಸೇರುವುದು ನಮ್ಮ ಕೈಯಲ್ಲಿಲ್ಲ, ಕಾದು ನೋಡಿ ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ನಿರಾಣಿ ಮಾತನಾಡಿರುವಂತಹದ್ದು. ರಾಜಕೀಯದಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಈ ಬಾರಿ ಅಕ್ಟೋಬರ್ ಅಂತ್ಯದ ಒಳಗೆ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಬೇಕು. ಇದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಳ್ಳುವಂತಹ ಅಷ್ಟು ಜನರ ಲೆಕ್ಕಾಚಾರ, ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ಇಷ್ಟಪಡುವಂತಹ ಬಿಜೆಪಿಯ ಒಂದಷ್ಟು ಜನರ ತಾತ್ಪರ್ಯವೂ ಕೂಡ ಅದೇ. ಜೊತೆಗೆ ಕರ್ನಾಟಕದ ಬಹುದೊಡ್ಡ ಒಕ್ಕಲಿಗ ಸಮುದಾಯದ ಏಕಮಾತ್ರ ನಾಯಕ ನಾನೇ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ, ಅದು ಅಪರಾಧವೂ ಅಲ್ಲ. ಸೊ ಈ ನಿಟ್ಟಿನಲ್ಲಿ ಒಂದು ವೇಳೆ ಅಧಿಕಾರ ಸಿಗದೇ ಇದ್ರೆ ಅಲ್ಲಿ ಹತಾಶರಾಗ್ತಾರೆ ಡಿಕೆ ಶಿವಕುಮಾರ್. ಈಗ ಸಚಿವ ಸಂಪುಟ ಪುನರ್ರಚನೆ ಸರ್ಜರಿ ಆದರೆ ಅಲ್ಲೊಂದಷ್ಟು ಸಚಿವರನ್ನು ಕೂಡ ಅಲ್ಲಿ ಎಳೆದು ತರಲಾಗುತ್ತೆ. ಮುರುಗೇಶ್ ನಿರಾಣಿ ಹೇಳಿಕೆಯಿಂದ ಬಿಜೆಪಿಗರಿಗೂ ಕೂಡ ಇದು ಬಿಗ್ ಶಾಕ್. DKಶಿ ಬಿಜೆಪಿ ಸೇರಿದ್ರೆ ಮೂಲ ಬಿಜೆಪಿಗರ ಗತಿ ಏನು ಅಂತ ಹೇಳಿ ಮಾತುಕತೆ ಶುರುವಾಗಿದೆ. ಯಾರಿಗೆ ಯಾವ ಸ್ಥಾನಮಾನ ಸಿಗಲಿದೆ ಎನ್ನುವ ಚಿಂತೆ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರುವುದೇ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದಿದ್ದೇ ಆದಲ್ಲಿ ಏನ್ ಸುಮ್ಮನೆ ಖಾಲಿ ಕೈಯಲ್ಲಿ ಕೂತ್ಕೋತಾರೆ ಅನ್ಕೊಂಡಿದ್ದೀರಾ? ಕೇಳ್ತಾರೆ ದೊಡ್ಡ ಖಾತೆನಾ?
ಖಾಲಿ ಕೂತ್ಕೊಳ್ಳುವ ಮನುಷ್ಯನೇ ಅಲ್ಲ ಡಿ ಕೆ ಶಿವಕುಮಾರ್. ಅಷ್ಟು ಸುಲಭವಾಗಿ ಬಿಜೆಪಿಗೆ ಬರುವುದೂ ಇಲ್ಲ. ಸಣ್ಣ ಪುಟ್ಟ ಬೇಡಿಕೆಯಂತೂ ಮುಂದೆ ಇಡೋದಿಲ್ಲ, ದೊಡ್ಡ ಶಿಖರನೇ ಇಟ್ಬಿಡ್ತಾರೆ. ಈ ಬೇಡಿಕೆಯನ್ನು ತೀರಿಸೋದಕ್ಕೆ ನಿಮ್ಮಿಂದ ಸಾಧ್ಯನಾ? ಈ ಡಿಮ್ಯಾಂಡ್ ಪೂರೈಸೋದಕ್ಕೆ ನಿಮ್ಮಿಂದ ಸಾಧ್ಯನಾ? ಬರ್ತೀನಿ ಅಂತಾರೆ. ಅಲ್ಲ, ಇದು ಈ ಬರೋ ಮಾತುಕತೆನೇ ಆಗಿಲ್ಲ. ವಿಚಾರವನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಅರ್ಥ ಆಗೋ ರೀತಿಲಿ ಹೇಳಬೇಕಾಗಿ ಬಂದಾಗ ಒಂದಷ್ಟು ಹೇಳಬೇಕಾಗಿ ಬರುತ್ತೆ. ಯಾರಿಗೆ ಯಾವ ಸ್ಥಾನಮಾನ ಸಿಗಲಿದೆ ಎನ್ನುವ ಚಿಂತೆ ಈಗ ಬಿಜೆಪಿಗರಿಗೆ ಶಾಕ್ ಆಗಿರೋದು ಏನಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ನ ಮೇಧಾವಿ ಬಿಜೆಪಿಗೆ ಬಂದಾಗ ವಲಸಿಗಾಗ್ತಾರೆ ಡಿ ಕೆ ಶಿವಕುಮಾರ್. ಆದರೆ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಮೂಲ ಬಿಜೆಪಿಗರು ಇರ್ತಾರೆ ನೋಡಿ, ಸಾಂಪ್ರದಾಯಿಕವಾಗಿ ಅಜ್ಜ ನೆಟ್ಟಿರೋ ಆಲದ ಮರಕ್ಕೆ ನೀರು ಹಾಕಿ ಬೆಳೆಸ್ಕೊಂಡು ಬಂದವರು ಇರ್ತಾರೆ ನೋಡಿ. ಈಶ್ವರಪ್ಪ ನಂತವರು, ಯಡಿಯೂರಪ್ಪರಂತರ ವ್ಯಕ್ತಿತ್ವಗಳು, ಸಾಕಷ್ಟು ವ್ಯಕ್ತಿತ್ವಗಳು ಬಿಜೆಪಿಯಲ್ಲಿದ್ದಾವೆ. ಅದು ಮೂಲ ಬಿಜೆಪಿಗರು. ಅವ್ರ ಕಥೆ ಏನು ಅಂತ, ಬಿಜೆಪಿಗರಲ್ಲಿ ಮೂಲ ಬಿಜೆಪಿಗರಿಗೆ ಈಗ ಆಘಾತ ಆಗಿರ್ತಕ್ಕಂತಹದ್ದು, ಒಂದು ವೇಳೆ ಡಿ ಕೆ ಶಿ ಬಂದರೆ ನಮ್ಮ ಸ್ಥಾನನೆಲ್ಲ ಕಿತ್ಕೊಂಡ್ರೆ ನಾವೇನು ಮಾಡೋದು ಎನ್ನುವಂತಹ ಒಂದು ಚಿಂತೆ ಈಗ ಮೂಲ ಬಿಜೆಪಿಗರಿಗೆ ಕಾಡ್ತಾ ಇರುವಂತಹದ್ದು. ಒಟ್ಟಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ತಾರೋ ಅಥವಾ ಬಿಜೆಪಿಗೆ ಜಂಪ್ ಆಗ್ತಾರೋ ಕಾದು ನೋಡಬೇಕಾಗಿದೆ.